ರೈತರೇ ನಮ್ಮ ಸಹಕಾರಿ ಹೇಗಿದ್ದೀರಾ ನೋಡಿ. ಇದು ಯುವ SP ಗಾಡಿದೊಂದು ಕ್ಲಚ್ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ವಿ. ಕೆಲವು ಜನಕ್ಕೆ ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಅವರು ಅನುಕೂಲ ಪ್ರಕಾರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕ್ಲಚ್ ಅಡ್ಜಸ್ಟ್ಮೆಂಟಿಂದು ನೋಡಿ. ಉಲ್ಟಾ ತರ್ಡು ಸೀದಾ ತರ್ಡು ಇರುತ್ತೆ. ಈ ಥರ ಲೂಸ್ ಮಾಡಬೇಕು. ಪ್ಲೇ ಜಾಸ್ತಿ ಇದ್ದರೆ ಮಾತ್ರ. ಮುಂದೊಂದು ನಟ್ಟು ಹಿಂದೊಂದು ನಟ್ಟು ಇರುತ್ತೆ ಸೆಂಟ್ರಲ್ಲಿ. ಲೂಸ್ ಮಾಡಿಬಿಟ್ಟು ನಟ್ಟನ್ನ ಲೂಸ್ ಮಾಡಬೇಕು. ನಟ್ಟು ಲೂಸ್ ಮಾಡಿದರೆ ಪ್ಲೇ ಕಡಿಮೆ ಆಗುತ್ತೆ. ಹಾಗೂ ಮತ್ತೆ ಒಳ ನಟ್ಟು ಇಟ್ಕೊಂಡಿದ್ರೆ ಪ್ಲೇ ಇಲ್ಲ ಅಂದರೆ ಪ್ಲೇ ಕಡಿಮೆ ಆಗುತ್ತೆ. ನಿಮಗೆ ಪ್ಲೇ ಕಡಿಮೆ ಆಗಬೇಕಂದ್ರೆ ಲೂಸ್ ಮಾಡಬೇಕು. ಪ್ಲೇ ಜಾಸ್ತಿ ಆಗಬೇಕಂತ ಟೈಟ್ ಮಾಡಬೇಕು. ನೋಡಿ ಎಲ್ಲಿಂದ ಪ್ಲೇ ಸಾಕು ಅನಿಸುತ್ತೆ ಅಂದರೆ ಚೆಕ್ ಮಾಡೋದು. ಪ್ಲೇ ಕೊಡುತ್ತೆ ಅಂದರೆ ಸ್ಕೂಡೋರಿಂದ ಒಂದು ಅರ್ಧ ಸ್ಕೂಡೋರ್ ಹೊಡೋಷ್ಟು ಪ್ಲೇ ಬರುತ್ತೆ. ಅಷ್ಟು ಪ್ಲೇ ಇಡಬೇಕು. ಈ ಲೆಕ್ಕಾಚಾರದಲ್ಲಿ ಸ್ಪಾನರು ನೋಡ್ತೀನಿ. ಸ್ಪಾನರ್ ದಪ್ಪ ಹೋಗಲ್ಲ. ಅದರಿಂದ ಸ್ಕೂಡರ್ ತಗೊಂಡು ಸ್ಕೂಡರಿಂದ ಚೆಕ್ ಮಾಡೋಣ ಎಷ್ಟು ಹೋಗುತ್ತೆ ಸ್ಕೂಡರ್ ಅಂಬೋದು. ನೋಡಿ ಎಷ್ಟು ಪ್ಲೇ ಇಡಬೇಕಾಗುತ್ತೆ ಅಂದಾಜು ನಾವು ಗೆಸ್ ಮಾಡ್ಬೇಕಂದ್ರು ನೋಡಿ ಈ ಲೆಕ್ಕಾಚಾರದನಾದರೂ ಗೊತ್ತಾಗುತ್ತೆ. ಪ್ಲೇ ಇರೋದನ್ನು ಒಳಗೆ ಬೇರೆ ಪ್ಲೇನ ಇರಲೇಬೇಕಾಗುತ್ತೆ. ಆ ಗ್ಯಾಪಿಗೆ ಒಂದು ಕೈ ಚೆಕ್ ಮಾಡ್ಬೋದು ಅಂದಾಜು ಎಷ್ಟು ಪ್ಲೇ ಬರಬೇಕು ಅನ್ನೋದು. ಪ್ಲೇ ಬಂದಮೇಲೆ ನೋಡಿ ನಟ್ ಲಾಕ್ ಮಾಡೋದು ಮರಿಬಾರ್ದು. ಒಂದು ಉಲ್ಟಾ ತಟ್ಟು ಬರುತ್ತೆ, ಒಂದು ಸೀದಾ ತಟ್ಟು ಬರುತ್ತೆ. ಎರಡು ನಟ್ಟನ್ನು ಫುಲ್ ಬಿಗಿ ಮಾಡಿರಿ. ವಿಡಿಯೋ ಚೆನ್ನಾಗಿ ಅನ್ಸರೆ ಲೈಕ್ ಸಬ್ಸ್ಕ್ರೈಬರ್ ಮಾಡಿರಿ. ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ. ಮತ್ತು ಅದ್ರ ನಿಮಗೆ ವಿಡಿಯೋ ಬೇಕಂದ್ರೆ ಇಬ್ರಾಹಿಂ HLK ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ. ಯಾವುದಾದ್ರೂ ವಿಡಿಯೋ ಸಿಗುತ್ತೆ ನಿಮಗೆ.